ಧರ್ಮಸ್ಥಳದಲ್ಲಿ ಈಗ ಶವಗಳನ್ನು ಹುಡುಕಾಡುವಂತಹ ಅಸ್ಥಿಪಂಜರಗಳನ್ನು ಪತ್ತೆ ಹಚ್ಚುವಂತಹ ಕಾರ್ಯ. ಕಾಡಿನಿಂದ ಅನಾಮಿಕನನ್ನ ಕರೆದೊಯ್ದಿದ್ದಾರೆ ಎಸ್ಐಟಿ. ಓಕೆ, ಕಾಡಿಂದ ಅನಾಮಿಕನನ್ನ ಕರೆದೊಯ್ದಿದ್ದಾರೆ. 3 ಗುಂಡಿ ಉತ್ಖನನ ಪೂರ್ಣದ ಬಳಿಕ ಎಸ್ಐಟಿ ಅವರು ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಬೆಳಗ್ಗೆಯಿಂದನೂ ಆತ ಅಲ್ಲೇ ಇದ್ದ. ಆತನ ಸಮ್ಮುಖದಲ್ಲೇ 3 ಸರ್ತಿ ಗುಂಡಿ ತೋಡಿದ್ದು. ಬಟ್ 3 ಗುಂಡಿ ಉತ್ಖನನ ಆಯ್ತಲ್ಲ, 3 ಕಡೆ ಏನೂ ಸಿಕ್ಕಿಲ್ಲ. ಹಾಗಾಗಿ ಈಗ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ. ಮೇ ಬಿ SIT ಕಚೇರಿಗೆ ಕರ್ಕೊಂಡು ಹೋಗ್ಬೋದು. ಬೆಳ್ತಂಗಡಿಯಲ್ಲಿ ಪ್ರಣವ್ ಮೊಹಂತಿ ಅವರು ಬಂದು ಅವ್ರನ್ನ ಇನ್ನೊಂದು ಸರ್ತಿ ಏನಾದರೂ ಎನ್ಕ್ವೈರಿ ಮಾಡ್ಬೋದು, ಗೊತ್ತಿಲ್ಲ. ಬಟ್ ಉತ್ಖನನ ಕಾರ್ಯ 3ಕ್ಕೆ ಮುಕ್ತಾಯ ಆಗಿದೆ. ಈಗ ಒಂದು ಬ್ರೇಕ್ ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆ ಅನಾಮಿಕನನ್ನು ಈಗ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬಟ್ ಎಲ್ಲಿಗೆ ಕರ್ಕೊಂಡು ಹೋದರು ಅಂತಕ್ಕಂಥದ್ದು ಈಗ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ. SIT ಕಚೇರಿ ಕರ್ಕೊಂಡು ಹೋಗಿದ್ರೆ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿರ್ತಾರೆ, ಅಥವಾ ರೆಸ್ಟ್ಗೆ ಅಂತ ಕರ್ಕೊಂಡು ಹೋಗಿರಬಹುದು, ಊಟಕ್ಕೆ ಅಂತ ಕರ್ಕೊಂಡು ಹೋಗಿರ್ಬೋದು. ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ನಾನು ಅದೇ ಹೇಳ್ತಾ ಇದ್ನಲ್ಲ, ಪಬ್ಲಿಕ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದಾರೆ. ಅವ್ರ ಮಧ್ಯದಲ್ಲಿ ಈತನಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಕರ್ಕೊಂಡು ಹೋಗೋದೇ ದೊಡ್ಡ ಸವಾಲು. ಹಾಗಾಗಿ ಕೆಲವು ಏರಿಯಾಗಳಿಗೆ ಪಬ್ಲಿಕ್ಸ್ ಬರದ ಹಾಗೆ ಇವ್ರು ಕಂಟ್ರೋಲ್ ಮಾಡಬೇಕು. ಆಮೇಲೆ ಅದೆಲ್ಲ ಕಾಡಾಗಿರೋದ್ರಿಂದ ಎಲ್ಲ ಕಡೆಗೆ ವೆಹಿಕಲ್ನಲ್ಲಿ ಹೋಗೋಕ್ಕಾಗಲ್ಲ, ನಡ್ಕೊಂಡೇ ಹೋಗಬೇಕು. ನೀವು ಎಲ್ಲಾದರೂ ಒಂದು ಕಡೆ ರೋಡ್ ಸೈಡಲ್ಲಿ ಕಾರು ಜೀಪು ನಿಲ್ಲಿಸ್ಕೋಬೋದು, ಅದರ್ವೈಸ್ ಕಷ್ಟ. ಹಾಗಾಗಿ ಅದಕ್ಕೊಂದು ಏನಾದ್ರು ಬೇರೆ ಪ್ಲ್ಯಾನ್ ಮಾಡಬೇಕು ಪೊಲೀಸರು. ಏನು 300-400 ಜನ ನಿಂತಿದ್ದಾರೆ ಅಂತಂದರೆ ಹೆಂಗೆ ನೋಡಿ. ಆಮೇಲೆ ಅಲ್ಲಿ ರೋಡಲ್ಲೆಲ್ಲ ಬ್ಲಾಕ್ ಮಾಡೋದು, ಪಬ್ಲಿಕ್ಸ್ಗೆಲ್ಲ ತೊಂದರೆ ಕೊಡೋದು, ಅಥವಾ ಟ್ರಾಫಿಕ್ ಜಾಮ್. ಈ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ದೂರುದಾರನನ್ನು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೋಬೇಕು. ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗಬಹುದು, ಮತ್ತು ಬೇರೆ ಏನಾದರೂ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡ್ರಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ದೂರುದಾರನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಅಂತ? ಆತನನ್ನ 2ನೇ ಮತ್ತು 3ನೇ ಪಾಯಿಂಟ್ ಅನ್ನ ಅಲ್ಲಿ ನೋಡಿದ ನಂತರ ನೇರವಾಗಿ ಆತನನ್ನ ರೆಸ್ಟ್ಗೆ ಕರ್ಕೊಂಡು ಹೋಗಿರುವಂತದ್ದು. ಯಾಕಂದ್ರೆ ಅಧಿಕಾರಿಗಳು 11 ಗಂಟೆಯಿಂದ ಇಲ್ಲಿ ನಿರಂತರವಾಗಿ ಎನ್ಕ್ವೈರಿ ಮಾಡುವಂಥದ್ದು ಮತ್ತು ಉತ್ಖನನ ಕೆಲಸವನ್ನು ಮಾಡುವಂಥದ್ದು ನಾವು ನೋಡ್ಬೋದು. ಈ ಹೊತ್ತಿಗೆ ಇಲ್ಲಿ 24x7 ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಊಟದ ಸಪ್ಲೈಯನ್ನು ಪೊಲೀಸರೇ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ಇದು ಈ ಮಳೆಗಾಲದಲ್ಲಿ ಈ ಉತ್ಖನನ ಕೆಲಸ ಮಾಡ್ತಾ ಇರುವಂಥದ್ದು ದೊಡ್ಡ ಸವಾಲೇ ಸರಿ. ಕಾರಣ ಏನಂತಂದರೆ ವಿಪರೀತವಾದ ಮಳೆ, ಅದು ಕೂಡ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂತಹ ಧರ್ಮಸ್ಥಳ. ಇಲ್ಲಿ ವಿಪರೀತವಾಗಿ ಮಳೆ ಬರ್ತಾ ಇದೆ. ನೇತ್ರಾವತಿ ನದಿಯ ತೀರದಲ್ಲಿ ಇದ್ದು ಇಲ್ಲಿ 24x7 ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ 13 ಭಾಗಗಳಲ್ಲಿ ಇಲ್ಲೆಲ್ಲವೂ ಕೂಡ ಭದ್ರತೆಯನ್ನು ಕೊಡಬೇಕಾಗಿದೆ. ಮತ್ತು ಇಲ್ಲಿ ಆ ಒಂದು ಕಳೆ ಬರವನ್ನು ಅಗೆಯುವಂತಹ ಏನು ಕೆಲಸ ನಡೀತಾ ಇದೆ, ಈ ಕೆಲಸದ ಸಂದರ್ಭದಲ್ಲೂ ಕೂಡ ವಿಪರೀತ ಮಳೆ ಬರ್ತಾ ಇದೆ. ಅತಿ ಹೆಚ್ಚು ಇಡೀ ತಂಡದಲ್ಲಿ ಮಹಿಳಾ ಅಧಿಕಾರಿ ಅವರು ಇರುವಂಥದ್ದು, ಒಂದು ಸೂಕೋ ಟೀಮ್ ಇದೆ. ಅದರ ಜೊತೆಗೆ ಇಲ್ಲಿ ಇರುವಂಥದ್ದು AC ಅವರು ಕೂಡ ಮಹಿಳಾ ಅಧಿಕಾರಿಯಾಗಿರ್ತಾರೆ. ಪೊಲೀಸರು ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಮಹಿಳೆಯರು ಇರೋದ್ರಿಂದ ಈ ಕಾಡಿನ ಸುತ್ತ ಸುಮಾರು 13 ಪಾಯಿಂಟ್ನಲ್ಲಿ ಅವರು ಅಲ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ದೊಡ್ಡ ಸವಾಲೆ. ಮತ್ತು ಆತ ಒಂದೊಂದು ಸ್ಥಳವನ್ನು ಅಗದ ನಂತರ ಈ ಜಾಗ ಅಲ್ಲ, ಮತ್ತು ಇನ್ನೂ ಸ್ವಲ್ಪ ಒಂದು 10 ಫೀಟ್ ಆ ಕಡೆ ಈ ಕಡೆ ಅಂತ ಹೇಳ್ತಾ ಇರೋದು ಕೂಡ ಇವರಿಗೆ ಸವಾಲಾಗಿದೆ. ಯಾವುದೇ ಕಾರಣಕ್ಕೆ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಮತ್ತು ಆತನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ತನಕ ಆ ಭೂಮಿಯನ್ನು ಅಗದು ಕಳೆ ಬರ ಇದೆಯಾ ಅನ್ನುವಂಥ ಒಂದು ಚೆಕ್ಕನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸ್ವತಃ ದೂರುದಾರನಿಗೂ ಕೂಡ SIT ಅಧಿಕಾರಿಗಳು ಹೇಳಿರುವಂಥದ್ದು, ನೀನು ಎಲ್ಲೆಲ್ಲಿ ಸೂಚಿಸ್ತಿ ಅಲ್ಲೆಲ್ಲ ನಾವು ಆ ಉತ್ಖನನ ಮಾಡ್ತೇವೆ, ಅಗಿತೇವೆ ಅನ್ನುವಂಥದ್ದು. ಯಾಕಂದರೆ ಮತ್ತೆ ಈ ಒಂದು ಕಾರ್ಯಾಚರಣೆ ಮುಗಿದ ಮೇಲೆ ಯಾವುದೇ ಆರೋಪಗಳು ತಂಡದ ಮೇಲೆ ಆಗಲಿ ಅಧಿಕಾರಿಗಳ ಮೇಲೆ ಆಗಲಿ ಬರಬಾರ್ದು ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲ ಟೆಕ್ನಿಕಲ್ ಪಾಯಿಂಟ್ಗಳನ್ನು ಬಳಸ್ಕೊಂಡು ಮತ್ತು ನಿನ್ನೆ ಡಾಗ್ ಸ್ಕ್ವಾಡನ್ನು ಕೂಡ ಸ್ಥಳಕ್ಕೆ ಕರೆಸಿಕೊಂಡು ಅಲ್ಲೂ ಕೂಡ ಆ ಮೂಲಕ ಬಂದಿರೋದು. ಇವತ್ತು ಕೂಡ ಮತ್ತೆ ಡಾಗ್ ಸ್ಕ್ವಾಡನ್ನು 2ನೇ ಮತ್ತು 3ನೇ ಪಾಯಿಂಟ್ಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಈ ಬ್ರೇಕ್ನ ನಂತರ ಮತ್ತೆ 2-2.5 ಗಂಟೆಗಳ ಕಾಲ ನೇತ್ರಾವತಿಯ ತಟದಲ್ಲಿ ಈ ಕಾಡಿನಲ್ಲಿ ಅಗಿಯುವಂತಹ ಪ್ರಕ್ರಿಯೆ ಮತ್ತು ಯಾವುದಾದ್ರು ಕ್ರೂಹುಗಳು ಸಿಗ್ತದ ಅನ್ನುವಂಥ ಹುಡುಕಾಟದ ಪ್ರಕ್ರಿಯೆ ಮುಂದುವರಿತದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ನೋಡೋಣ, ಈಗ ಅವ್ರ ಸದ್ಯಕ್ಕಂತೂ ಅವರ ಪ್ಲ್ಯಾನ್ಗಳನ್ನು ವಿವರಿಸ್ತಾ ಇಲ್ಲ. ನಾವು ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತೆಲ್ಲ ಅವ್ರು ಹೇಳ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈಗ ಆ ಅನಾಮಿಕ ದೂರುದಾರನನ್ನು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ, ಮೇ ಬಿ ಫಾರ್ ರೆಸ್ಟ್ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಅವರಿಂದ ಪಡ್ಕೊತೀನಿ. ಸುಕ್ಪಾಲ್, ಈಗ ಮಧ್ಯಾಹ್ನದ ನಂತರದ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಾದರೂ ಬದಲಾವಣೆ ಆಗಿದೆಯಾ,
ಅಥವಾ ಈಗ ಉತ್ಖನನ ಮುಂದುವರಿಯುತ್ತಾ ಅಂತ? ಅರವಿಂದ್, ಈಗ ಸದ್ಯದ ಮಟ್ಟಿಗೆ ಊಟದ ವಿರಾಮ ಆಗಿರುವಂಥದ್ದು. ಹಾಗಾಗಿ ಎಲ್ಲರೂ ದೂರುದಾರ ಸೇರಿದಂತೆ SIT ಅಧಿಕಾರಿಗಳು ಜೊತೆಗೆ ಆ ಇಡೀ ಟೀಮು ಈ ಕಾಡಿನಿಂದ ಅರಣ್ಯದಿಂದ ಹೊರಗೆ ಹೋಗಿರುವಂಥದ್ದು. ಅದು ಊಟದ ವಿರಾಮದ ಹಿನ್ನೆಲೆಯಲ್ಲಿ ಈ ಒಂದು ನೇತ್ರಾವತಿ ಸೇತುವೆ ಮೇಲೆ ನಾವಿರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟ ಮತ್ತು ನೇತ್ರಾವತಿಯ ಸೇತುವೆ ಏನಿದೆ ಅದರ ಮಧ್ಯದಲ್ಲೇ ಇರುವಂಥ ಕಾಡಿನಲ್ಲಿ ಈ ರೀತಿಯಾದಂಥ ಸ್ಥಳಗಳನ್ನು ಆತ ಗುರುತಿಸಿರುವಂಥದ್ದು. ಇಲ್ಲಿ ಈ ಕಾಡಿನ ಕೊನೆಯ ಜಾಗವನ್ನು ನೀವು ಗಮನಿಸ್ಬೋದು ದೃಶ್ಯದಲ್ಲಿ. ನಂಬರ್ 8 ಅಂತ, ಅಂದರೆ ಇದು 8ನೇ ಸ್ಥಳ. ಇಲ್ಲಿಂದ ಆಮೇಲೆ 9, 10, 11, 12 ಇರುವಂಥದ್ದು ಇನ್ನೊಂದು ಭಾಗದಲ್ಲಿ, ಆಮೇಲೆ 13 ಇರುವಂಥದ್ದು ಇನ್ನೊಂದು ಭಾಗದಲ್ಲಿ. ಹಾಗಾಗಿ ಇದು ಇಲ್ಲಿ ಈ ಒಂದು ಅರಣ್ಯದಿಂದ ಹೊರಗೆ ಬರುವಂಥ ಪ್ಲೇಸ್. ಈ ಪ್ಲೇಸಲ್ಲಿ ಕೊನೆಯ ಒಂದು ಸ್ಥಳವನ್ನು ನಿಗದಿ ಮಾಡಲಾಗಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ 3 ಕಡೆಗಳಲ್ಲಿ ಅಗಿಯುವಂಥ ಕೆಲಸ ಆಗಿದೆ. ಇನ್ನು ಉಳಿದಂಥ ಜಾಗ ಏನಿದೆ ಅದು ಎಲ್ಲವನ್ನು 13 ಜಾಗಗಳನ್ನು ಉತ್ಖನನ ಮಾಡಲಿಕ್ಕೆ SIT ಟೀಮ್ ನಿರ್ಧಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಈಗ ಮುಂದೆ ಇರುವಂಥದ್ದು 4ನೇ ಸ್ಥಳ. ಆ 4ನೇ ಸ್ಥಳವನ್ನು ಇವತ್ತೇ ವಿರಾಮದ ಬಳಿಕ ಮಾಡ್ತಾರಾ ಅಥವಾ ಇಲ್ಲಿಗೆ ಇವತ್ತಿಗೆ ಸ್ಥಗಿತಗೊಳಿಸ್ತಾರ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಇಷ್ಟು ಹೊತ್ತುಗಳ ಕಾಲ ಇವತ್ತು 2 ಕಡೆಗಳಲ್ಲಿ ಕಾರ್ಮಿಕರು ಕೆಲಸ ಮಾಡಿರುವಂಥದ್ದು. ನಿನ್ನೆ ಕೇವಲ ಒಂದೇ ಕಡೆಯಲ್ಲಿ ಕಾರ್ಮಿಕರು ಸುಮಾರು 4 ಅಡಿಯಷ್ಟು ಮಾತ್ರ ಅಗಿಯುವ ಕೆಲಸ ಮಾಡಿರುವಂಥದ್ದು. ಇವತ್ತು 2 ಕಡೆಗಳಲ್ಲಿ, ಒಂದು ಕಡೆಯಲ್ಲಿ 3ನೇ ಸ್ಥಳ ಏನಿದೆ ಅಲ್ಲಿ 6 ಅಡಿ, ಜೊತೆಗೆ 2ನೇ ಸ್ಥಳದಲ್ಲೂ 6 ಅಡಿ. ಹೀಗಾಗಿ 2 ಕಡೆಗಳಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಅಗಿಯುವ ಕೆಲಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅವರು ಟಯರ್ಡ್ ಆಗಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿಗೆ ಇದನ್ನು ನಿಲ್ಲಿಸುವಂಥ ಸಾಧ್ಯತೆ ಇರುವಂಥದ್ದು. ಊಟದ ವಿರಾಮ ಆದ ಬಳಿಕ ಮತ್ತೆ ಇದನ್ನು ಮುಂದುವರಿಸುವಂಥ ಸಾಧ್ಯತೆಯೂ ಕಡಿಮೆ ಇರುವಂಥದ್ದು. ಯಾಕಂತೇಳಿದರೆ ಇಷ್ಟು ಗಂಟೆಗಳ ಕಾಲ ಕಾರ್ಮಿಕರು ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಬೇರೆ ದೂರುದಾರ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಆ ಸ್ಥಳದಲ್ಲಿ ನಿಂತುಕೊಂಡು ನೋಡಿರುವಂಥದ್ದು. ಆದರೆ ಕಾರ್ಮಿಕರು ಅಗಿಯುವಂಥ ಕೆಲಸ ಮಾಡಿರುವಂಥ ಕಾರಣಕ್ಕಾಗಿ ಇವತ್ತು ಅಷ್ಟೊಂದು ಜನರು ಮಾತ್ರ ಆ ಟೀಮಲ್ಲಿ ಕೆಲಸ ಮಾಡಿರುವಂಥದ್ದು. ಹಾಗಾಗಿ 2 ಕಡೆಗಳಲ್ಲಿ ಅವರು ಭೂಮಿಯನ್ನು ಅಗಿಯುವಂಥ ಕೆಲಸ ಮಾಡಿರುವಂಥ ಕಾರಣಕ್ಕಾಗಿ ಅವರಿಗೆ ರೆಸ್ಟ್ ಕೊಡುವ ಹಿನ್ನೆಲೆಯಲ್ಲೂ ಇವತ್ತಿಗೆ ಇದನ್ನು ಸ್ಥಗಿತಗೊಳಿಸುವಂಥ ಸಾಧ್ಯತೆಯೂ ಇದೆ. ಇಲ್ಲ ಅಂತ ಹೇಳಿದರೆ ಅವರು ತೊಂದರೆ ಇಲ್ಲ, ಇದನ್ನು ಮುಂದುವರಿಸ್ಬೋದು, ಕಾರ್ಮಿಕರು ಓಕೆ ಅಂತ ಹೇಳಿದರೆ ಅದನ್ನು ಮತ್ತೆ ಈ ಒಂದು 4ನೇ ಸ್ಥಳ ಏನಿದೆ ಅದನ್ನು ಅಲ್ಲಿಂದ ಉತ್ಖನನ ಮಾಡುವಂಥ ಕೆಲಸಕ್ಕೂ ಮುಂದಾಗುವಂಥ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಈಗ ಅವರಿಗೆ ವಿಶ್ರಾಂತಿ ಕೊಟ್ಟಿರುವಂಥದ್ದು, ಊಟದ ವಿರಾಮ ಕೊಟ್ಟಿರುವಂಥದ್ದು. ಹಾಗಾಗಿ ದೂರುದಾರರು ಮತ್ತು ಇರುವಂಥ ಎಲ್ಲ ಟೀಮ್ನವರು ಈಗ ಈ ಒಂದು ಅರಣ್ಯದಿಂದ ಹೊರಗೆ ಹೋಗಿರುವಂಥದ್ದು. ಮುಂದೆ ಊಟದ ವಿರಾಮ ಆದ ಬಳಿಕ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ SIT ಟೀಮ್ ಬರಲಿಕ್ಕಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಿಜ ಅದು, ಯಾಕೆಂದರೆ 5 ಅಡಿ 6 ಅಡಿ ಮತ್ತು ಆಳಕ್ಕೊಂದು 5 ಅಡಿ ಎಲ್ಲ ಗುಂಡಿ ತೆಗೆಯೋದಿದೆಯಲ್ಲ, ಒಂದು 20 ಜನ ಕಾರ್ಮಿಕರು, ದೈಹಿಕವಾಗಿ ತುಂಬ ಶ್ರಮ ಆಗುತ್ತೆ. ಇವತ್ತು 2 ಗುಂಡಿ ತೋಡಿದ್ದಾರೆ. ಹೀಗಿರಬೇಕಾದ್ರೆ ಅವ್ರಿಗೊಂದು ಸ್ವಲ್ಪ ರೆಸ್ಟ್ ಕೊಡಬೇಕು. ಸೊ ಮೇ ಬಿ ಅದನ್ನು ಸ್ಟಾಪ್ ಮಾಡ್ತಾರಾ, ಇವತ್ತು ಕಂಟಿನ್ಯೂ ಮಾಡ್ತಾರಾ ಅಂತಕ್ಕಂಥದ್ದು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ.